ಮೈಸೂರು. ಹಾಂ, ಇಲ್ಲಿ ದೇವಸ್ಥಾನ ಇದೆ ಅಂತ ಯಾರು ಹೇಳಿದ್ದು ನಿಮಗೆ? ಬೀಗರು. ಏನು ತೊಂದರೆ ಆದ್ಮೇಲೆ ಆಗಿತ್ತಂತ ಈ ದೇವಸ್ಥಾನಕ್ಕೆ ಬಂದಿದ್ರಿ? ಎಲ್ಲ ನಮ್ಮ ಮಕ್ಕಳಿಗೆ ಸ್ವಲ್ಪ ಹುಷಾರಿದ್ದಿಲ್ಲ, ಅದಕ್ಕೆ ಬಂದು ನೀವು ಒಂದ್ಸರಿ ಹೇಳ್ತಾ ಹೋಯ್ತಾರೆ, ನಿಲ್ಲಿಸ್ಬಿಡಿ, ಹೇಳ್ತಾ ಹೋಯ್ತಾರಿ. ಚೆನ್ನಾಗಾಯ್ತು. ನಮಗೆಲ್ಲ ರೋಡ್ ಮಾಡಿಸ್ಕೊಟ್ವಿ. ಆಮೇಲೆ ಇವಾಗ ಬಸ್ ಸ್ವಾಮಿಯವ್ರು ಕೇಳಿದ್ರು, ಬಸ್ಸು ಕಳಿಸಿದ್ವಿ. ರೋಡ್ನ ಏನಕ್ಕೆ ಮಾಡಿಸ್ಕೊಟ್ರಿ ದೇವಸ್ಥಾನಕ್ಕೆ? ನಮ್ಮ ಮಕ್ಕಳು ಹುಷಾರಿದ್ದಿಲ್ವಲ್ಲ, ಹುಷಾರಾಯಿತು. ಏನು ಹುಷಾರಿರಲಿಲ್ಲ? ಅವ್ರಿಗೆ ಸೀರಿಯಸ್ ಆಗಿಬಿಟ್ಟಿತ್ತು ಸ್ವಲ್ಪ. ಅದಕ್ಕೆ ಚೆನ್ನಾಗಾಯಿತು. ಅದಕ್ಕೆ ಡೆಂಗು ಬಂದ್ಬಿಟ್ಟು ಇದಾಗ್ಬಿಟ್ಟಿತ್ತು ಸ್ವಲ್ಪ ಮಕ್ಕಳಿಗೆಲ್ಲ, 3 ಜನಕ್ಕೆ ಆಗ್ಬಿಟ್ಟಿತ್ತು. ಅದಕ್ಕೆ ಚೆನ್ನಾಗಾಗಿದ್ದಕ್ಕೆ ನಮಗೆ ನಮ್ಮ ಬೀಗರು ತೋರಿಸಿದ್ದು ದೇವಸ್ಥಾನ, ನಮ್ಮದು ಹೊಸಳ್ಳಿಯಲ್ಲಿನ ಬೀಗರು, ಅವ್ರು ತೋರಿಸ್ಕೊಟ್ಟಿದ್ದು. ಇಲ್ಲಿ ಬಂದಮೇಲೆ ಎಲ್ಲ ಚೆನ್ನಾಗಾಗೈತೆ, ಎಲ್ಲ ಅನುಕೂಲ ಚೆನ್ನಾಗಾಯಿತು. ಅದು ಯಾವ ರೀತಿ ಅನುಕೂಲ ಆಯಿತು ಸರ್ ತಮಗೆ? ಸರ್, ಮಕ್ಕಳು ಆದಷ್ಟು ಬೇಗನೆ ಬಂದ್ಬಿಟ್ಟು ಆದರು. ಇಲ್ಲ ತುಂಬ ಇಂಟೆನ್ಸಿವ್ ಐಸಿಯುಲಿದ್ದರು, ತುಂಬ ಕಷ್ಟ ಅಂತ ಹೇಳಿ. ಈಗ ಸುಮಾರು ಹಾಸ್ಪಿಟಲ್ ಕರ್ಕೊಂಡೋಗಿದ್ರಿ, ಬದುಕಲ್ಲ ಅಂತ ಹೇಳಿದ್ರು. ಬಟ್ ಈ ದೇವಸ್ಥಾನಕ್ಕೆ ಬಂದಮೇಲೆ ಹೆಂಗೆ ಅನ್ನಿಸ್ತು ಅಂತ? ಭಾಳ ಸೀರಿಯಸ್ ಆಗಿದ್ದು, ಸೀರಿಯಸ್ ಇದ್ರೆ ಅಷ್ಟೇ ದಿನ ಡಾಕ್ಟ್ರು ಏನು ಹೇಳಿಲ್ಲ ಆ ಥರ ಏನು. ಅಷ್ಟ ಇಲ್ಲಿ ಬಂದು ಹೋಗಿ ಒಂದು ದಿನಕ್ಕೆ ಚೆನ್ನಾಗಾಗ್ಬಿಟ್ರು ಮಕ್ಕಳು. ಇಲ್ಲಿ ರೋಡ್ ಮಾಡಿಸ್ಕೊಡ್ಬೇಕು ಅಂತ ಹೆಂಗೆ ಅನ್ನಿಸ್ತು ನಿಮಗೆ? ನಮಗೇನೋ ಇಲ್ಲಿ ತುಂಬ ಇದು ರೋಡಲ್ಲಿ ಜನಗಳು ಬರ್ತಾಯಿದ್ರು, ಎಲ್ಲ ಪಾಪ ನೀರು ನಿಂತ್ಕೊಂಡಿತ್ತು, ಬದಿ ಜಾಸ್ತಿ. ಅದನ್ನು ನೋಡ್ಬಿಟ್ಟು ನಮಗೆ ಒಂಥರ ಏನೋ ಒಂದು ನಮ್ಮ ಮನಸ್ಸಿಗೆ ಬಂದು ನಾವೇ ಮಾಡಿಸ್ತೀವಿ. ನಿಮ್ಮ ಹೆಸರು ಸರ್? ಮಂಜುನಾಥ್ ಅಂತ. ಯಾವ ಊರು ನೀವು? ನಾವು ಮೈಸೂರವರು, ನಮ್ಮ ತಂದೆಯವರು. ನಮಗೆಲ್ಲ ಒಳ್ಳೆಯದಾಗಿದೆ ಇಲ್ಲಿ ಬಂದಮೇಲೆ. ದಯವಿಟ್ಟು ಎಲ್ಲರೂ ಬಂದು ಒಂದ್ಸರಿ ಭೇಟಿ ಕೊಡಿ, ತುಂಬ ಒಳ್ಳೆಯ ಶಕ್ತಿ ಇದೆ ಇಲ್ಲಿ. ಮತ್ತು ಬಸಪ್ಪನಿಗೆ ಚೆನ್ನಾಗಿ ಅನುಕೂಲವಾಗಿ ಓಡಾಡಲಿ ಅಂದ್ಬಿಟ್ಟು ನಾವು ಬಸ್ ಮಾಡಿಕೊಟ್ಟಿದ್ದೀವಿ, ಒಂದು 15 ಲಕ್ಷದಂತ. ಹಾಗೆ ರಸ್ತೆನೂ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಒಂದ್ಸರಿ ಭೇಟಿ ಕೊಡಿ. ಯಾಕೆ ಬಸಪ್ಪ ಓಡಾಡೋಕ್ಕೆ ವಾಹನ ಇರಲಿಲ್ಲ ಅಂತೇಳಿ ತಮ್ಮ ಕುಟುಂಬದೆಲ್ಲ ಸೇರಿ ಕೊಟ್ಟಿಸಿದ? ಕುಟುಂಬರೆಲ್ಲ ಸಮೇತವಾಗಿ ಬಂದು ಒಂದು 15 ಲಕ್ಷದಂತ ನಾವು ಬಸಪ್ಪನಿಗೆ ಓಡಾಡೋಕ್ಕೆ ಒಂದು ಬಸ್ ಮಾಡಿಕೊಟ್ಟಿದ್ದೀವಿ. ತುಂಬ ಅನುಕೂಲ ಆಗಿದೆ, ಒಳ್ಳೆ ಶಕ್ತಿನೂ ಇದೆ ಇಲ್ಲಿ. ದಯವಿಟ್ಟು ಎಲ್ಲರೂ ಒಂದ್ಸರಿ ಭೇಟಿ ಕೊಡಿ, ನಮ್ಗೆ ಒಳ್ಳೆಯದಾಗಿದೆ. ಆಯುಷ್ಯ ಆರೋಗ್ಯ ಚೆನ್ನಾಗಿ ಕೊಟ್ಟಿದ್ದಾನೆ ದೇವರು. ನೀವು ಒಂದ್ಸರಿ ಭೇಟಿ ಕೊಡಿ ಎಲ್ಲರೂ. ಈಗ ನಿಮ್ಮ ಬರೋ ದೇವಸ್ಥಾನ ಭಕ್ತಾದಿಗಳಿಗೆ ಏನೇ ಹೇಳೋಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಇಲ್ಲಿ ಭಕ್ತಿ ಒಂದೇ ಮುಖ್ಯ. ಭಕ್ತಿಯಿಂದ ಬಂದು ದೇವ್ರ ಕೈ ಮುಗ್ದು ಅಂದರೆ ಒಳ್ಳೇದು ಮಾಡ್ತದೆ ದೇವರು. ದಯವಿಟ್ಟು ಎಲ್ಲರೂ ಒಂದ್ಸರಿ ಬಂದು ಭೇಟಿ ಕೊಡಿ.